ಮನೆಯಲ್ಲಿ ಅಂದವಾದ ಹೂದೋಟವನ್ನ ನಿರ್ಮಿಸಬೇಕು ಅನ್ನೋ ಆಸೆ ಹಲವರಿಗಿರುತ್ತೆ. ಆದ್ರೆ ನಗರಗಳಲ್ಲಿ ಕಟ್ಟಿರುವ ಪುಟ್ಟ ಮನೆಗಳಲ್ಲಿ ಅದ್ಹೇಗೆ ಎಲ್ಲರೂ ಮೆಚ್ಚುವಂತಹ ಗಾರ್ಡನ್ ನಿರ್ಮಿಸೋದು ಅನ್ನೋ ಗೊಂದಲ ಇದ್ದೇ ಇರುತ್ತೆ. ಹಾಗಾದ್ರೆ ನಿಮ್ಮ ಈ ಗೊಂದಲಕ್ಕೆ ಸಿರಿ ಕಾರ್ಯಕ್ರಮದಲ್ಲಿಂದು ಉತ್ತರ ಸಿಗಲಿದೆ ನೋಡಿ. ನಾನು ಇವತ್ತು ನಿಮಗೆ ಗಾರ್ಡನ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದು ಟಿಪ್ಸು, ಗಾರ್ಡನ್ ಹೇಗೆ ಇಟ್ಕೋಬೇಕು, ಗಾರ್ಡನ್ ಮೇಂಟೈನ್ ಹೇಗೆ ಮಾಡಬೇಕು. ಇವಾಗ ನಮ್ಮದೆಲ್ಲ ಈಕೋ ಫ್ರೆಂಡ್ಲಿ ಆಗ್ತಾ ಇದೆ. ಒಂದು ಪುಟ್ಟ ಜಾಗದಲ್ಲೂ ನಮಗೆ ಗಾರ್ಡನ್ನು ಇಡೋದು ನಮಗೆ ಇಂಪಾರ್ಟೆಂಟ್ ಆಗೋಗಿದೆ. ಸೊ ಜಾಗದಲ್ಲಿ ಇವಾಗ ಬಂಗ್ಲೋಸು ಆ ಥರ ಜಾಸ್ತಿ ಇಲ್ಲ. ಇವಾಗ ಚಿಕ್ಕ ಜಾಗದಲ್ಲೇ ಹೇಗೆ ಗಾರ್ಡನ್ ಮಾಡ್ಕೋಬೇಕು ಅಂತ ನಮ್ಮದು ಐಡಿಯಾಸ್ ಇದ್ದರೆ ಒಂದು ಬೇರೆ ಬೇರೆ ಥರ ಗಿಡಗಳು ನಾವು ಒಂದು ಪುಟ್ಟ ಜಾಗಕ್ಕೂ ಇಟ್ಕೋಬೋದು. ಇವಾಗ ಆರ್ಟಿಫಿಷಿಯಲ್ ಟರ್ಫ್ ಬಂದಿದೆ. ಆರ್ಟಿಫಿಷಿಯಲ್ ಟರ್ಫ್ ಹಾಕ್ಕೊಂಡು ನಮ್ಮದು ಒಂದು ಲಾನ್ ಫೀಲಿಂಗ್ ಬಂದುಬಿಡುತ್ತೆ. ಅದರಲ್ಲಿ ವಾಟರ್ ಸೀಪೇಜ್ ಇರಲ್ಲ. ಸೊ ಯಾವ ಫ್ಲೋರ್ನಲ್ಲೂ ನಾವು ವಾಟರ್ ಸೀಪೇಜ್ ಇಲ್ಲದೆ ನಾವು ಒಂದು ಗಾರ್ಡನ್ ಎಫೆಕ್ಟ್ ಕೊಡ್ಬೋದು. ಪ್ಲಾಂಟ್ಸು ನಮ್ಮದು ಪಾಟ್ಸ್ಗೂ ಅಷ್ಟೇ. ಪ್ಲಾಂಟರ್ಸ್ ಬೇರೆ ಬೇರೆ ಥರ ಪ್ಲಾಂಟರ್ಸ್ ಇವಾಗ ಬಂದಿದೆ. ವೇಟ್ ಇದ್ದರೆ ಫೈಬರ್ ಪ್ಲಾಂಟರ್ಸು, ಸಿರಾಮಿಕ್ ಪ್ಲಾಂಟರ್ಸು, ಒಂದು ಟೆರಕೋಟಾ ಪ್ಲಾಂಟರ್ಸ್. ನಮ್ಮದು ಡಿಸೈನ್ ಯಾವ ಥರ ಇದೆಯೋ ಆ ಥರ ನಾವು ಇಟ್ಕೋಬೋದು. ಸೊ ನಾವೇನು ಮಾಡ್ಕೋಬೇಕಂದ್ರೆ ಸನ್ಲೈಟ್ ಎಷ್ಟಿದೆ. ಇವಾಗ ನಮಗೆ ಫ್ಲವರಿಂಗು, ಫ್ರೂಟಿಂಗ್ ಪ್ಲಾಂಟ್ಸು ಹಾಕೋಬೇಕಂದ್ರೆ ಅದಕ್ಕೆ ಅಟ್ಲೀಸ್ಟ್ ಒಂದು 4 to 5 hours ಅದಕ್ಕೆ ಸನ್ಲೈಟ್ ಇರಬೇಕು, ಡೈರೆಕ್ಟ್ ಸನ್ಲೈಟ್ ಇರಬೇಕು. ಇಲ್ಲ ನಮ್ಮದು ಸನ್ಲೈಟೇ ಇಲ್ಲ ಅಂದರೆ ಫೋಲಿಯೇಜ್ ಪ್ಲಾಂಟ್ಸು ಬೇಕಾದಷ್ಟಿದೆ. ಫೈಕಸ್, ಸಿಫ್ಲೇರಿಯಾ, ತುಂಬ ವೆರೈಟೀಸ್ ಇದೆ. ಬ್ಯಾಂಬೂ, ಪಾಮ್ ವೆರೈಟೀಸು. ಹೀಗೆ ನಮ್ಮ ಜಾಗದಲ್ಲಿ ಏನು ಸೂಟಬಲ್ ಆಗಿದೆ ನೋಡಿಕೊಂಡು, ನೆರಳಿದೆಯಾ, ಬಿಸಿಲಿದೆಯಾ, ನೀರು ಯಾವ ಥರ ಇದೆ ನೋಡಿಕೊಂಡು ನಾವು ಗಿಡ ಆ ಥರದ್ದು ತೊಗೋಬೇಕು. ಆ್ಯಕ್ಚುಲಿ ದಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇವಾಗ ನೆಕ್ಸ್ಟ್ ಏನು ಫ್ಯಾಷನ್ ಬಂದಿದೆ ಅಂದರೆ ಗಾರ್ಡನ್ ಜೊತೆಲಿ ಪ್ಲಾಂಟರ್ಸ್ ಮಾತ್ರ ಅಲ್ಲ, ತುಂಬ ಪ್ಲಾಂಟ್ಸ್ ಇಟ್ಕೊಂಡು ಮೇಂಟೆನೆನ್ಸ್ಗೆ ಗಾರ್ಡನರ್ ಇಲ್ಲ. ಸೊ ಆ ಥರ ಆದರೆ ಗಿಡ ಕಮ್ಮಿ ಇಟ್ಕೊಂಡು ಆರ್ಟಿಫ್ಯಾಕ್ಟ್ಸ್ ಜಾಸ್ತಿ ಇಟ್ಕೊಳ್ಳಿ. ಇವಾಗ ಪ್ರಾಡಕ್ಟ್ಸ್ ಬೇಕಾದಷ್ಟು ಸಿಗುತ್ತೆ. ಸೊ ಆ ಥರ ಡೆಕೋರೇಟಿವ್ ಐಟಮ್ಸು, ಇವಾಗ ಗಾರ್ಡನ್ ನೋಮ್ಸ್ ಅಂತೀವಿ. ಗಾರ್ಡನ್ ನೋಮ್ಸ್ ಅಂದರೆ ಇದು ನೋಮ್ಸ್ನಲ್ಲೇ ಬೇಕಾದಷ್ಟು ಡಿಸೈನ್ಸ್ ಬರುತ್ತೆ. ಸೊ ಈ ಥರ ಗಾರ್ಡನ್ ನೋಮ್ಸು, ಆಮೇಲೆ ಆ್ಯನಿಮಲ್ ಫಿಗರ್ಸು, ಬೇರೆ ಥರ ಚಿಕ್ಕದು ದೊಡ್ಡದು ಇದು ಆ್ಯನಿಮಲ್ ಫಿಗರ್ಸು ಬರುತ್ತೆ. ಬಾತ್ಕೋಳಿ, ಇಲ್ಲಾಂದರೆ ದೊಡ್ಡ ಆ್ಯನಿಮಲ್ಸು, ಆ ಥರ ಏನಾದರೂ ಇಟ್ಕೊಂಡು ನಾವು ಗಾರ್ಡನ್ ಡೆಕೋರೇಟ್ ಮಾಡೋದ್ರಲ್ಲಿ ಜಾಗ ಇದಕ್ಕೆ ಯೂಸ್ ಮಾಡಿಕೊಂಡು ಪ್ಲಾಂಟ್ಸಿಗೆ ಕಮ್ಮಿ ಜಾಗ ಕೊಟ್ಕೋಬೋದು. ಆವಾಗ ಇದು ಮೇಂಟೆನೆನ್ಸ್ ಏನು ಕಷ್ಟ ಇಲ್ವಲ್ಲ. ಇದು ಬರೀ ಡಸ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಗೋಯ್ತು. ಇದೇನು ಪ್ರಾಬ್ಲಮ್ ಆಗಲ್ಲ. ಇದೊಂದು ಮುಖ್ಯ ಆ್ಯಕ್ಚುಲಿ. ಆಮೇಲೆ ವಾಟರ್ ಫಾಲ್ಸ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅಟ್ಲೀಸ್ಟ್ ಇವಾಗ ವಾಟರ್ ಫಾಲ್ಸ್ನಲ್ಲಿ ಬೇಕಾದಷ್ಟು ಸೈಜಸ್ ಸಿಗುತ್ತೆ. ನಮ್ಮ ದೊಡ್ಡ ಗಾರ್ಡನ್ ಇದ್ದರೆ ಒಂದು 6 feet ತನಕನೂ ಹೋಗ್ಬೋದು. ಚಿಕ್ಕ ಗಾರ್ಡನ್ಸ್ನಲ್ಲಿ 1 feet, 1.5 feet ಟೇಬಲ್ ಟಾಪ್ ಮೇಲೆ ಇಡೋದಂತ. ಇದು ನೀರಿನ ಸೌಂಡು ತುಂಬ ಸೂದಿಂಗ್ ಆಗಿರುತ್ತೆ ಮನಸ್ಸಿಗೆ. ಸೊ ಗಾರ್ಡನ್ ಮೇಂಟೈನ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್. ಸೊ ಗಾರ್ಡನರ್ ಇವಾಗ ಲೇಬರ್ ಸಿಗೋದೇನೋ ಕಷ್ಟನೇ. ಅಂದರೆ ನಮ್ಮದು ಇನ್ವಾಲ್ವ್ಮೆಂಟ್ ಇರಬೇಕು. ಗಾರ್ಡನ್ ಇಟ್ಕೊಂಡ್ರೆ ಬರೀ ಕೆಲಸದವ್ರಿಗೆ ಗಿಡಕ್ಕೆ ನೀರು ಹಾಕ್ಬಿಡು ಅಂದರೆ ಸಾಲಲ್ಲ. ಯಾಕಂದರೆ ಗಿಡದಲ್ಲಿ ಯಾವ ಗಿಡಕ್ಕೆ ಎಷ್ಟು ನೀರು ಬೇಕು, ಅದು ಯಾವ ದಿವಸ ಜಾಸ್ತಿ ಬೇಕು, ಯಾವ ದಿವಸ ಕಮ್ಮಿ ಬೇಕು, ಬಿಸಿಲು ಹೇಗಿದೆ ಅದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಆಮೇಲೆ ಯಾವ ಫೋರ್ಸ್ನಲ್ಲಿ ಹಾಕಬೇಕು. ಸೊ ಅದೆಲ್ಲ ನಾವು ನೋಡಿಕೊಂಡು ನಾವು ಮೇಂಟೈನ್ ಮಾಡಿಕೊಂಡ್ರೆ ಅದು ಇನ್ನೂ ಅಷ್ಟು ಚೆನ್ನಾಗಿರುತ್ತೆ ಗಿಡ. ಆಮೇಲೆ ಇದು ಗಾರ್ಡನ್ ಮೇಂಟೆನೆನ್ಸ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ನಮ್ಮದು ರೀಪಾಟಿಂಗು. ಇವಾಗ ಅದು ಎಷ್ಟು ನರಿಷ್ಮೆಂಟ್ ಇದೆಯೋ ಸಾಯಿಲ್ನಲ್ಲಿ ಅದು ಒಂದು 6 months 1 yearಗೆ ಎಲ್ಲ ಯೂಸ್ ಆಗೋಗುತ್ತೆ. ಸೊ ಪಾಟ್ಸ್ನಲ್ಲಿ ಇದ್ದರೆ ಒಂದು ಎಸ್ಪೆಷಲಿ ಇದು ನಮ್ಮದು ಬ್ಯಾಲ್ಕನಿ, ಟೆರೆಸ್ ಗಾರ್ಡನ್ಸ್ ಇದ್ದರೆ ಅದು ನಮ್ಮದು ರೀಪಾಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಗ್ರೌಂಡ್ ಲೆವೆಲ್ನಲ್ಲಿ ಗಾರ್ಡನ್ ಮಾಡ್ಕೊಳ್ಳೋದಂದರೆ ಸ್ವಲ್ಪ ಪರವಾಗಿಲ್ಲ. ವರ್ಷಕ್ಕೆ ಒಂದು ಸತಿ ಕೂಡ ನಾವು ಗೊಬ್ಬರ ಹಾಕ್ಕೋಬೋದು, ಪರವಾಗಿಲ್ಲ, ಮೇಂಟೈನ್ ಮಾಡ್ಕೋಬೋದು. ಬಟ್ ಪಾಟ್ಸ್ನಲ್ಲಿ ಇಟ್ಕೊಂಡ್ರೆ ಮಾತ್ರ ಖಂಡಿತ ಅಟ್ಲೀಸ್ಟ್ ಒಂದು 6 monthsಗೆ ಆ ಸಾಯಿಲ್ ಎಲ್ಲ ಚೇಂಜ್ ಮಾಡಿ ಅದಕ್ಕೆ ಮತ್ತೆ ಫ್ರೆಶ್ ಗೊಬ್ಬರ ಕೊಟ್ಟು ಅದು ವಾಪಸ್ ಹಾಕಿದ್ರೆ ಆವಾಗಲೇ ಪಾಟ್ಸ್ಗೆ ಇದು ಗಿಡಗಳಿಗೆ ಅಷ್ಟು ಇದು ನರಿಷ್ಮೆಂಟ್ ಬರುತ್ತೆ ಅದಕ್ಕೆ. ಸೊ ಅದು ತುಂಬ ಇಂಪಾರ್ಟೆಂಟ್. ಯಾರೂ ಒಂದು ಗಾರ್ಡನ್ ಮಾಡಿಕೊಂಡು ರೀಪಾಟಿಂಗೇ ಮಾಡಲ್ಲ. ಒಂದು 1 year 2 years 3 years ಆದ್ರೇನು ಅದು ಅದೇ ಪಾಟ್ನಲ್ಲೇ ಇರುತ್ತೆ. ಅದಕ್ಕೆ ಪ್ಲಾಂಟ್ಸ್ ಡಲ್ ಹಾಕ್ಕೊಂಡು ಹೋಗೋದು. ಈಗ ಗಾರ್ಡನ್ನ ಇನ್ನು ಸ್ವಲ್ಪ ಇದು ಅಟ್ರಾಕ್ಟಿವ್ ಆಗಿ ಇಟ್ಕೋಬೇಕು, ಕಲರ್ಫುಲ್ ಆಗಿ ಇಟ್ಕೋಬೇಕು, ಆರ್ಟಿಸ್ಟಿಕ್ ಆಗಿ ಇಟ್ಕೋಬೇಕು ಅಂದರೆ ಪ್ಲಾಂಟರ್ಸ್ನಲ್ಲಿ ಇವಾಗ ಬೇರೆ ಥರ ಇವಾಗ ಚಿಕ್ಕ ಜಾಗದಲ್ಲೂ ಡಿಸೈನ್ ಪ್ಲಾಂಟರ್ಸ್ ಬರುತ್ತೆ. ಚಿಕ್ಕದಾಗಿ ಸಿರಾಮಿಕ್ಸ್ನಲ್ಲಿ ಇವಾಗ ಬೇರೆ ಥರ ಶೇಪ್ಸ್ನಲ್ಲಿ ಇವಾಗ ಒಂದು ಇದು
ಶೇಪ್ನಲ್ಲಿದೆ, ಇದು ಶಂಖ, ಇದು ಈ ಥರ ಬೇಕಾದಷ್ಟು ಆಲ್ಮೋಸ್ಟ್ ಒಂದು 100-200 ಡಿಸೈನ್ಸ್ ಬರುತ್ತೆ ಈ ಥರದ್ನಲ್ಲಿ. ಇದು ಯಾವುದಾದ್ರೂ ಒಂದು ಆರ್ಡಿನರಿ ಗಿಡ ಹಾಕಿದ್ರೇನು ಸಾಕು, ಈ ಪಾಟದೇ ಬಂದ್ಬಿಡುತ್ತೆ, ಕಲರ್ಫುಲ್ ಆಗೂ ಇರುತ್ತೆ. ಒಂದು ಶೆಲ್ಫ್ ಮಾಡಿಕೊಂಡು ಸುಮಾರು ಒಂದು 50 ಪಾಟ್ ಈ ಥರ ಇಟ್ಕೊಂಡ್ರೇನು ಬೇಕಾದಷ್ಟು ಒಂದು ಬಾಲ್ಕನಿ ಸೈಡ್ ಫುಲ್ಲು ಇದು ಹಾಕೋಬೋದು. ಹಂಗೆ ಇಟ್ಕೊಂಡ್ರೆ ಗ್ರೀನರಿನೂ ಬರುತ್ತೆ, ಪಾಟ್ಸು ಚೆನ್ನಾಗಿ ಕಾಣುತ್ತೆ, ಮೇಂಟೆನೆನ್ಸು ಈಸಿ. ಚಿಕ್ಕ ಪಾಟ್ಸ್ ಇದೆಲ್ಲ, ಸೊ ಮೇಂಟೆನೆನ್ಸು ಕಷ್ಟ ಆಗಲ್ಲ. ಆಮೇಲೆ ಇದು ಪಾಟ್ಸ್ ಇಡೋದ್ನಲ್ಲಿ ಅದ್ರ ಸುತ್ತಲೂ ಒಂದು ಡೆಕೋರೇಟಿವ್ ಆಗಿ ಏನಾದರೂ ಇಟ್ಕೋಬೇಕಂದ್ರೆ, ಇಲ್ಲ ಪಾಟ್ ಒಳಗಡೆನೂ ಮಣ್ಣಲ್ಲಿ ಚಿಕ್ಕ ಐಟಮ್ಸ್ ಇಟ್ಕೋಬೇಕಂದ್ರೆ, ಇವಾಗ ಸಿರಾಮಿಕ್ಸ್ನಲ್ಲಿ ಬೇಕಾದಷ್ಟು ಐಟಮ್ಸ್ ಮಾಡ್ತಾರೆ. ಇವಾಗ ನೋಡಿ, ಇದು ಒಂದು ಚಿಕ್ಕ ಮಂಕಿ, ಇದು ಇಲ್ಲ ಅಂದರೆ ಬುದ್ಧ ಫಿಗರು, ಒಂದು ಚಿಕ್ಕ ಪೀಪಲ್ ಟ್ರೀ ಇದ್ದರೆ ಅದ್ರ ಕೆಳಗಡೆ ಒಂದು ಬುದ್ಧನ ಕೂರಿಸ್ಬೋದು. ಇಲ್ಲ ಅಂದರೆ ಇದು ಇವಾಗ ಸಿರಾಮಿಕ್ನಲ್ಲಿ ವೆಲ್ ಮಾಡ್ತಾ ಇದ್ದಾರೆ. ವೆಲ್ ಅಂದರೆ ಬಾವಿ ಮಾಡಿಬಿಟ್ಟು ಅದ್ರ ಪಕ್ಕ ಒಂದು ವಿಲೇಜರ್, ಒಂದು ಲೇಡಿ ಕೂತ್ಕೊಂಡು ಅದು ನೀರು ತೆಗೆದು ಕೂತಿರೋಂಗೆ, ಹಾಗೆ ನಾವು ಗಿಡದ ಒಳಗಡೆ ಆ ಮಣ್ಣು ಜಾಗದಲ್ಲಿ ಇದು ಇಟ್ಬಿಟ್ರೆ ಅದು ಪಾಟಿಂದು ಶೋನೇ ಬೇರೆ ಚೇಂಜ್ ಆಗಿಬಿಡುತ್ತೆ. ಆ ಥರ ಸಿರಾಮಿಕ್ಸ್ನಲ್ಲಿ ಬೇಕಾದಷ್ಟು ಬರುತ್ತೆ, ಆ್ಯನಿಮಲ್ ಫಿಗರ್ಸು ಬರುತ್ತೆ. ಇದೆಲ್ಲ ಹಾಕ್ಕೊಂಡು ನಾವು ಇವಾಗ ಆ್ಯನಿಮಲ್ಸ್ನಲ್ಲೂ ಬೇಕಾದಷ್ಟು ಆ್ಯನಿಮಲ್ಸ್ ಬರುತ್ತೆ. ಈ ಥರ ಅದು ಹಾಕ್ಕೊಂಡು ನಾವು ಒಂದು ಡಿಸೈನ್ ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ಫಾರೆಸ್ಟ್ ಸೀನರಿನೂ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ನಾವೊಂದು ಐಡಿಯಾ ಮೇಲೆ ನಮ್ಮದು ಎಷ್ಟು ಕ್ರಿಯೇಟಿವಿಟಿಗೆ ನಮ್ಮದು ಎಂಡೇ ಇಲ್ಲ. ಗಾರ್ಡನ್ನಲ್ಲಿ ಆ್ಯಕ್ಚುಲಿ ರೆಸ್ಟ್ರಿಕ್ಟ್ ಮಾಡ್ಕೋಬೇಡಿ, ಇಷ್ಟೇ ಇರಬೇಕು, ಪಾಟೇ ಇರಬೇಕು, ಪ್ಲಾಂಟೇ ಇರಬೇಕು, ಇದೇ ಥರ ಇರಬೇಕು ಅಂತ ಅಲ್ಲ. ನಿಮ್ಮದು ಎಷ್ಟು ಇಮ್ಯಾಜಿನೇಷನ್ ನೀವು ಇದು ಮಾಡಿಕೊಂಡು ಮಾಡ್ತೀರೋ ಅಷ್ಟೂ ಬ್ಯೂಟಿಫುಲ್ ಆಗುತ್ತೆ ಗಾರ್ಡನು. ಇವಾಗ ನಿಮ್ಗೆ ಅರ್ಥ ಆಗಿದೆ ಗಾರ್ಡನ್ ಹೇಗೆ ಮಾಡ್ಕೋಬೇಕು, ಆರ್ಟಿಸ್ಟಿಕ್ ಆಗಿ ಏನೇನು ಯೂಸ್ ಮಾಡಿಕೊಂಡು ಹೇಗೆ ನಾವು ಡೆಕೋರೇಟ್ ಮಾಡಿಕೊಂಡು ಗಾರ್ಡನ್ ಮೇಂಟೈನ್ ಮಾಡ್ಬೋದಂತ. ಅದಕ್ಕೆ ಗಾರ್ಡನ್ ಚಿಕ್ಕ ಜಾಗ ಇರಲಿ ದೊಡ್ಡ ಜಾಗ ಇರಲಿ ಮೇಂಟೈನ್ ಮಾಡಿಕೊಂಡು ಅದು ಖಂಡಿತ ಇಂಪಾರ್ಟೆನ್ಸ್ ಕೊಟ್ಟು ಒಂದು ಗಾರ್ಡನ್ ನಿಮ್ಮ ಮನೇಲಿ ಮಾಡಿಕೊಂಡು ಮೇಂಟೈನ್ ಮಾಡಿ. ನೀವು ನಿಮ್ಮ ಮನೆಯ ಅಂದವನ್ನ ಇಮ್ಮಡಿಗೊಳಿಸೋದ್ರ ಜೊತೆಗೆ ಮನಕ್ಕೆ ಮುದ ನೀಡುವಂತಹ ಗಾರ್ಡನ್ ನಿರ್ಮಿಸೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರಿ ಅಲ್ವಾ? ನೀವು ಸಹ ನಿಮ್ಮ ಸುಂದರ ಮನೆಯಲ್ಲಿ ಪುಟ್ಟದೊಂದು ಹೂದೋಟವನ್ನ ನಿರ್ಮಿಸೋ ಮೂಲಕ ಎಲ್ಲರ ಗಮನ ಸೆಳೆಯಿರಿ.